ನಮಸ್ಕಾರ ಎಲ್ಲ ಅಕ್ಕ ತಂಗಿದರಿಗೆ, ಅಣ್ಣ ತಮ್ಮದಿರಿಗೆ. ಸರ್ಕಾರದಿಂದ ಒಂದು ಮನೆ ಸಿಗುತ್ತೆ ಅಂತಂದ್ರೆ ನಮ್ಮಂಥ ಬಡ ಮತ್ತೆ ಮಧ್ಯಮ ವರ್ಗದ ಎಲ್ಲಾ ಕುಟುಂಬಗಳು ತಮ್ಮ ಜೀವಮಾನದಲ್ಲಿ ಪೂರ್ತಿ ಉಳಿಸಿರುವಂತಹ ದುಡ್ಡೆಲ್ಲ ಹಾಕ್ತಾರೆ. ರಾಜೀವ್ ಗಾಂಧಿ ವಸತಿ ನಿಗಮ ಅಂತ ಅಂದ್ರೆ RGRSL ಮುಖ್ಯಮಂತ್ರಿ 1 ಲಕ್ಷ ಬಹುಮಾಡಿ ವಸತಿ ಯೋಜನೆ ಅಡಿಯಲ್ಲಿ ಸಾವಿರಾರು ಜನ ಅರ್ಜಿಗಳನ್ನ ಸಲ್ಲಿಸಿದ್ದಾರೆ. ಬ್ಯಾಂಕ್ಗಳಿಂದ ಲಕ್ಷಾಂತರ ರೂಪಾಯಿ ಸಾಲ ಪಡೆದು ಪೂರ್ತಿ ಹಣವನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ, ಹೌದಲ್ವಾ? ಆದ್ರೆ ಪೂರ್ತಿ ಹಣ ಕಟ್ಟಿದ ತಕ್ಷಣ, ಕೈಗೆ ಕೀ ಕೊಟ್ಟ ತಕ್ಷಣ ಆ ಮನೆ ನಿಮ್ದಾಯ್ತಾ? ಕಾನೂನು ಪ್ರಕಾರ ಕೈಗೆ ಕೀ ಕೊಡುವ ಮುಂಚೆ RGRSL ಫಲಾನುಭವಿಗಳಿಗೆ ಏನೆಲ್ಲ ಸೌಲಭ್ಯಗಳನ್ನ ಪೂರ್ತಿ ಮಾಡಿ ಕೊಡಬೇಕು. ಇದು ಸರ್ಕಾರನೇ ರೂಪಿಸಿರುವಂತಹ ನಿಯಮಗಳು. ಈ ನಿಯಮಗಳು ಏನು? ಈ ಮೊದಲನೇ ಎಪಿಸೋಡ್ ಅಂದ್ರೆ ಈ ಪೂರ್ತಿ ಸೀರೀಸ್ ನ ಮೊದಲನೇ ಎಪಿಸೋಡ್ RGRSL ಫಲಾನುಭವಿಗಳಿಗೆ ಬೇಕಾದಂತಹ ಅಸಲಿ ನಿಯಮಗಳೇನು ಅದನ್ನೆಲ್ಲ ನಾನು ಬಯಲು ಮಾಡ್ತೀನಿ. ಮೊದಲು ಈ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅನ್ನೋದು ನಿಮಗೆ ಸ್ಪಷ್ಟವಾಗಿ ತಿಳ್ಕೋಬೇಕು. ಮೊದಲ ಹಂತ ಅಂದ್ರೆ ಅರ್ಹ ಫಲಾನುಭವಿಗಳು ಅಂದ್ರೆ ಎಲಿಜಿಬಲ್ ಬೆನಿಫಿಷರೀಸ್ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸ್ತಾರೆ. ಎರಡನೇ ಹಂತ ಅರ್ಹತೆ ಖಚಿತ ಆದ ನಂತರ ನಿಗದಿತ ಮೀನ್ಸ್ ಆ ಪರ್ಟಿಕ್ಯುಲರ್ ಬ್ಯಾಂಕ್ IDBI ಬ್ಯಾಂಕ್ ಮೂಲಕ 50,000 ರೂಗಳನ್ನ ಅವರು ಆರಂಭಿಕ ಠೇವಣಿ ಇನಿಷಿಯಲ್ ಡೆಪಾಸಿಟ್ ಪಾವತಿಸಬೇಕು. ಮೂರನೇ ಹಂತ ಏನು? ಈ ಹಣ ಪಾವತಿಯಾದ ಮೇಲೆ ಬ್ಯಾಂಗ್ಳೂರಿನಲ್ಲಿ ವಿವಿಧ ಭಾಗಗಳಲ್ಲಿ ನಿರ್ಮಾಣವಾಗಿರುವಂಥದ್ದು ಸಹ ಪ್ರಾಜೆಕ್ಟ್ಗಳಲ್ಲಿ ಫಲಾನುಭವಿಗಳಿಗೆ ಫ್ಲಾಟ್ ಆಯ್ಕೆ ಮಾಡುವಂತಹ ಒಂದು ಅವಕಾಶ ನೀಡಲಾಗುತ್ತೆ. ನಾಲ್ಕನೇ ಹಂತ ಸರ್ಕಾರದ ಸಬ್ಸಿಡಿ ಕಳೆದು ಉಳಿದಿರುವಂತಹ ಪೂರ್ತಿ ಮೊತ್ತವನ್ನು ಸ್ವಂತ ಹಣ ಅಥವಾ ಬ್ಯಾಂಕ್ ಸಾಲದ ಮೂಲಕ RGRSLಗೆ ನಾವು ಪಾವತಿ ಮಾಡಬೇಕು. ಇಲ್ಲಿಯವರೆಗೆ ಈ ಪ್ರಕ್ರಿಯೆ ನಿಮ್ಗೆ ಸಲೀಸಾಗಿ ಕಾಣಿಸುತ್ತೆ ಅಲ್ವಾ? ಆದ್ರೆ ಒಮ್ಮೆ ಫಲಾನುಭವಿಗಳು ಪೂರ್ತಿ ಹಣ ಕಟ್ಟಿದ ಮೇಲೆ ಅಂದ್ರೆ RGRSL ಜವಾಬ್ದಾರಿ ಏನು? ಕಾನೂನು ಮತ್ತೆ ವಸತಿ ನಿಯಮದ ಪ್ರಕಾರ ಒಂದು ಅಪಾರ್ಟ್ಮೆಂಟ್ ಫಲಾನುಭವಿಗೆ ಹಸ್ತಾಂತರ ಅಂತ ಅಂದ್ರೆ ಪೊಸೆಷನ್ ಆಗ್ಬೇಕಾದ್ರೆ 5 ಪ್ರಮುಖ ಕೆಲಸಗಳು ಪೂರ್ತಿ ಆಗಿರ್ಲೇಬೇಕು. ಮೊದಲನೇ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ OC ಮತ್ತೆ CC ಅಂತ ಹೇಳ್ತಾರೆ. OC ಅಂತ ಅಂದ್ರೆ ಆಕ್ಯುಪೇಷನ್ ಸರ್ಟಿಫಿಕೇಟ್, CC ಅಂತ ಅಂದ್ರೆ ಕ್ಲಿಯರೆನ್ಸ್ ಸರ್ಟಿಫಿಕೇಟ್. OC ಅಂತ ಅಂದ್ರೆ ವಾಸಿಸಕ್ಕೆ ಯೋಗ್ಯ ಅನ್ನೋವಂಥದ್ದು ಒಂದು ಸಂಬಂಧಪಟ್ಟ ಪ್ರಾಧಿಕಾರಿಗಳು ನೀಡುವಂತಹ ಒಂದು ಅಂತಿಮ ಪ್ರಮಾಣ ಪತ್ರ. ಇದಿಲ್ಲದೆ ಮನೆ ಒಳಗಡೆ ಜನ ಏನಾದ್ರೂ ಸೇರ್ಕೊಂತು ಅಂತ ಅಂದ್ರೆ ಅದು ಕಾನೂನು ಬಾಹಿರ. ಆಕ್ಯುಪೇಷನ್ ಸರ್ಟಿಫಿಕೇಟ್ ಮತ್ತೆ CC ಅನ್ನೋದು ಯಾವುದೇ ವಸತಿ ಕಟ್ಟಡ ಅಂದ್ರೆ ವಿಶೇಷವಾಗಿ G+14 G+12 13 ಏನೇನಿದೆ ಅಂತಸ್ತಿನ ಬಹುಮಾಡಿ ಕಟ್ಟಡಗಳು ಅಧಿಕೃತವಾಗಿ OC ಮತ್ತೆ CC ಪ್ರಮಾಣ ಪತ್ರ ಇಲ್ದೇನೆ ಕಾನೂನುಬದ್ಧವಾಗಿ ವಾಸಿಸೋದಕ್ಕೆ ಅದು ಯೋಗ್ಯನೇ ಅಲ್ಲ. ಕಟ್ಟಡದ ರಚನಾತ್ಮಕ ಸುರಕ್ಷತೆ ಅದು ಅಂದ್ರೆ ಸೆಕ್ಯೂರಿಟಿ, ಅಗ್ನಿಶಾಮಕ ಅನುಮತಿ ಮತ್ತೆ ಫೈರ್ ಕ್ಲಿಯರೆನ್ಸ್ ಅಂತಾರೆ. ಕುಡಿಯುವ ನೀರಿನ ಪೂರೈಕೆ, ಅಲ್ಲಿಗೆ ಎಲ್ಲರಿಗೂ ಕುಡಿಯುವ ನೀರು ಅದೆಲ್ಲ ಹೇಳ್ತೀನಿ ನಾನು, ಒಂದೊಂದೇ ಹೇಳ್ತೀನಿ. ಒಳಚರಂಡಿ ಶುದ್ಧೀಕರಣ ಘಟಕ ಅಂತ ಹೇಳ್ತೀವಿ, ಅದನ್ನ STP ಅಂತ ಹೇಳ್ತೀವಿ. ಮತ್ತು ಸುಸ್ಥಿತಿನಲ್ಲಿ ಇರುವಂತ ಲಿಫ್ಟ್ಗಳು ಸಂಪೂರ್ಣವಾಗಿ ಸಿದ್ಧವಾಗಿದೆ ಎಂಬುದನ್ನು OC ಅಂತ ಅಂದ್ರೆ ಆಕ್ಯುಪೇಷನ್ ಸರ್ಟಿಫಿಕೇಟ್ ಕ್ಲಿಯರೆನ್ಸ್ ಕೊಡ್ತಾರೆ. OC ಇಲ್ದೇನೆ ಕೈಯಲ್ಲಿ ಕೀ ಕೊಡೋದು, ಹಸ್ತಾಂತರ ಮಾಡೋದು ನೇರವಾಗಿ ನಿಯಮಗಳನ್ನ ಉಲ್ಲಂಘಿಸ್ದಂಗೆ ಅಂತ ಅಂದ್ರೆ ಅದನ್ನ ನೀವು ಕರೆಕ್ಟಾಗಿ ಪಾಲಿಸಿಲ್ಲ ಅಂತ. ಎರಡನೇ ಇಂಪಾರ್ಟೆಂಟ್ ಪಾಯಿಂಟ್ ವೈಯಕ್ತಿಕ ವಿದ್ಯುತ್ ಮೀಟರ್ ಅಂತ ಅಂದ್ರೆ ಇಂಡಿವಿಜುವಲ್ ಬೆಸ್ಕಾಂ ಮೀಟರ್. ಪ್ರತಿ ಒಂದು ಫ್ಲಾಟ್ಗೂ ಪ್ರತ್ಯೇಕವಾಗಿ ಗೃಹ ಬಳಕೆ ಮೀಟರ್ಗಳು ನೀಡಲೇಬೇಕು. ಅವರು ಬಿಲ್ಡರ್ ಅಥವಾ ನಿಗಮದಿಂದ ತಾತ್ಕಾಲಿಕವಾಗಿ ಕಮರ್ಷಿಯಲ್ ಅಥವಾ ಟೆಂಪರವರಿ ವಿದ್ಯುತ್ ಬಿಲ್ಗಳನ್ನ ಅವರು ಒಟ್ಟಾಗಿ ಫಲಾನುಭವಿಗಳ ತಲೆ ಮೇಲೆ ಹಾಕುವಂತಿಲ್ಲ. ಅಂದ್ರೆ ವಿದ್ಯುತ್ ಸಂಪರ್ಕ ಬೆಸ್ಕಾಂ ನಿಯಮಗಳೇನು? ಯಾವುದೇ ಬಿಲ್ಡರ್ ಅಥವಾ ಸರ್ಕಾರಿ ವಸತಿ ಸಂಸ್ಥೆ ಕಟ್ಟಡದ ನಿರ್ಮಾಣ ಸಾಮಾನ್ಯವಾಗಿ ಟೆಂಪರವರಿ ಅಥವಾ ಕಮರ್ಷಿಯಲ್ ಪವರ್ ಬಿಲ್ನ ನಿವಾಸಿಗಳ ಮೇಲೆ ಏರುವಂತೆ ಇಲ್ಲ ಅಂತ ಅಂದ್ರೆ ಅವ್ರ ಮೇಲೆ ಹಾಕುವಂಗೆ ಇಲ್ಲ. ನಿವಾಸಿಗಳು ಮನೆ ಪ್ರವೇಶಿಸುವ ಮುನ್ನವೇ ಪ್ರತಿ ಒಂದು ಫ್ಲಾಟ್ಗೂ ಅಧಿಕೃತವಾಗಿ ಗೃಹ ಬಳಕೆಯ ಅಂತ ಅಂದ್ರೆ ಡೊಮೆಸ್ಟಿಕ್ ಪ್ರತ್ಯೇಕವಾಗಿ ಮೀಟರ್ಗಳನ್ನ ಮಂಜೂರು ಮಾಡಿ ಚಾಲನೆಗೊಳಿಸಬೇಕು. ಕಮರ್ಷಿಯಲ್ ಅಥವಾ ಟೆಂಪರವರಿ ಪವರ್ ಬಿಲ್ಗಳನ್ನ ಫಲಾನುಭವಿಗಳ ನಡುವೆ ಹಂಚಿಕೆ ವಸೂಲಿ ಮಾಡೋದು ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗ ಅಂದ್ರೆ KERC ಅಂತ ಇದೆ, ಆ ನಿಯಮಗಳಿಗೆ ಸಂಪೂರ್ಣವಾಗಿ ವಿರುದ್ಧವಾಗಿದೆ. ಇದನ್ನ ತಿಳ್ಕೊಳ್ಳಿ.
ಮೂರನೇ ಪಾಯಿಂಟು ಕುಡಿಯೋ ನೀರು ಮತ್ತೆ ಒಳಚರಂಡಿ. ಇಲ್ಲಿ ವಾಟರ್ ಮತ್ತೆ STP ಅಂತ ನಾವು ಹೇಳ್ತೀವಿ. ಕುಡಿಯೋ ನೀರಿಗೆ ಕಾವೇರಿ ನೀರು ಅಥವಾ ಶುದ್ಧವಾದಂತಹ ನೀರು ಪೈಪ್ಲೈನ್ಗಳು ಮತ್ತೆ ತ್ಯಾಜ್ಯ ನೀರು ಸಂಕಲನ ಘಟಕ ಅಂತಂದ್ರೆ STP ಸಂಪೂರ್ಣವಾಗಿ ಅದು ಕೆಲಸ ಮಾಡ್ತಾ ಇರಬೇಕು. 4ನೇ ಇಂಪಾರ್ಟೆಂಟ್ ಪಾಯಿಂಟ್, ಕಟ್ಟಡದಲ್ಲಿ ಲಿಫ್ಟ್ ಇರುವಂತದ್ದು ಬಹಳ ಇಂಪಾರ್ಟೆಂಟ್. ಇದು ಕರ್ನಾಟಕ ಲಿಫ್ಟ್ ನಿಯಮಾವಳಿಗಳ ಪ್ರಕಾರ ಬಹುಮಾಡಿ ಕಟ್ಟಡಗಳಲ್ಲಿ ಲಿಫ್ಟ್ ಇನ್ಸ್ಪೆಕ್ಟರ್ ಪ್ರಾಮಾಣೀಕರಿಸಿ ಅವ್ರ ಹತ್ರ ಪ್ರಾಮಾಣೀಕರಣ ಪಡ್ಕೊಂಡು 24 ಗಂಟೆ ಕೆಲಸ ಮಾಡ್ತಾರಂತ ಲಿಫ್ಟ್ ಇರಲೇಬೇಕು. ಲಿಫ್ಟ್ ಸುರಕ್ಷತೆ ಅಂದ್ರೆ ಕರ್ನಾಟಕ ಲಿಫ್ಟ್ ಕಾಯ್ದೆ ಏನು? ಕರ್ನಾಟಕದ ಲಿಫ್ಟ್ ಮತ್ತೆ ಎಸ್ಕಲೇಟರ್ ಪ್ಯಾಸೆಂಜರ್ ಕನ್ವೇಯರ್ ಕಾಯ್ದೆ ಪ್ರಕಾರ 4 ಮಾಡಿಗಿಂತ ಹೆಚ್ಚಾಗಿ ಇರುವಂತಹ ಯಾವುದೇ ಒಂದು ಫ್ಲಾಟ್ ಯಾವ್ದಿರುತ್ತೆ ಅಲ್ಲಿ ಆ ಲಿಫ್ಟ್ ಕರೆಕ್ಟಾಗಿ ಪ್ರಮಾಣೀಕರಿಸಿ ಹೌದು ಇದು ಕರೆಕ್ಟಾಗಿ ನಡೀತಾ ಇದೆ ಅಂತ ಹೇಳಿ ಅದಕ್ಕೆ ಬೇಕಾಗಿರುವಂಥ ಸರ್ಟಿಫಿಕೇಶನ್ ಎಲ್ಲ ಮಾಡಿ ಅದೆಲ್ಲ ಕ್ಲಿಯರ್ ಆಗಿ ಆಗಿರ್ಬೇಕದು. ಅದು ಕಡ್ಡಾಯ. ಲಿಫ್ಟ್ ಕೆಲಸ ಮಾಡದೆ ಮೇಲ್ಗಡೆ ಮಾಡಿಗಳು ಫ್ಲಾಟ್ಗಳಿಗೆ ಕೀ ಕೊಟ್ಬಿಟ್ಟು ನಿವಾಸಿಗಳ ಜೀವನ ಜೊತೆ ಚೆಲ್ಲಾಟ, ಅದು ಸುರಕ್ಷತೆಗೆ ಲೋಪ. 5ನೇ ಇಂಪಾರ್ಟೆಂಟ್ ಪಾಯಿಂಟ್, ಫೈರ್ ಸೇಫ್ಟಿ ಮತ್ತೆ ಕಾಮನ್ ಲೈಟಿಂಗ್ಸ್. ಮೆಟ್ಲುಗಳಿಗೆ ಕಾರಿಡಾರ್ಗಳಿಗೆ ಲೈಟಿಂಗ್ಸ್ ಇರಬೇಕು, ಅಗ್ನಿಶಾಮಕ ವ್ಯವಸ್ಥೆ ಕರೆಕ್ಟ್ ಆಗಿರಬೇಕು. ಆದ್ರೆ ಇವತ್ತು ಏನಾಗ್ತಾ ಇದೆ, ಮನೆ ಪೂರ್ತಿಯಾಗಿ ಸಿದ್ಧವಾಗುವ ಮುನ್ನನೇ ಮೂಲ ಸೌಕರ್ಯಗಳನ್ನ ಬರೋಕ್ಕಿಂತ ಮುಂಚೆನೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ, ಇಲ್ಲ ಅಂತಂದ್ರೆ ಮನೆ ಕೈ ಬಿಟ್ಟು ಹೋಗುತ್ತೆ. ಈ ತರ ಒತ್ತಡ ಅವ್ರ ಮೇಲೆ ಹಾಕ್ತಾ ಇದ್ದಾರೆ. ಯಾರ ಮೇಲೆ? ಬೆನಿಫಿಷರಿ ಮೇಲೆ. ನೋಂದಣಿ ಮಾಡಿಸ್ಕೊಳ್ಳಿ, ಹಸ್ತಾಂತರ ಮಾಡಿಸ್ಕೊಳ್ಳಿ. ಪೂರ್ಣ ಹಣ ಪಾವತಿ ಮಾಡಿದ್ರೆ ಮಾತ್ರ ಮೂಲ ಸೌಕರ್ಯಗಳನ್ನ ನಾವು ಕೊಡ್ತೀವಿ. ಈ ತರ ಫಲಾನುಭವಿಗಳಿಗೆ ಹೆದರಿಸಿ ಅವರಿಂದ ಸಂಪೂರ್ಣ ಮೊತ್ತವನ್ನು ವಸೂಲಿ ಮಾಡುವಂಥ ಒಂದು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳುವಂಥ ಒಂದು ತಂತ್ರಜ್ಞ ಅಂತ ನಾನು ಅನ್ಕೊಂಡಿದ್ದೀನಿ. ಇದು ಕಾಗದದ ಮೇಲೆ ಪ್ರಾಜೆಕ್ಟ್ ಮುಗಿದಿದೆ ಎಂದು ಮಾತ್ರ ಸುಳ್ಳು ಲೆಕ್ಕ ತೋರಿಸಿ ಅಪೂರ್ಣ ಕಾಮಗಾರಿ ಆಗಿರುವಂತಹ ಹೊರೆನ ಬಡ ಖರೀದಿದಾರರು ಅಂತ ಬೆನಿಫಿಷರಿ ಮೇಲೆ ವರ್ಗಾಯಿಸುವ ವ್ಯವಸ್ಥಿತವಾದಂಥ ಅನ್ಯಾಯವಾಗಿದೆ. ಸಾಲ ಮಾಡಿ ಹಣ ಕಟ್ಟಿದ ಬಡ ಜನರಿಗೆ ಕೇವಲ ಕಾಂಕ್ರೀಟ್ ಗೋಡೆಗಳು ಕೀ ಕೊಟ್ಟು ಕೈ ತೊಳ್ಕೋಬೇಕು ಅನ್ಕೊಂಡಿದ್ದಾರೆ. 14 ಮಾಡಿಗಳಿಗೆ ಲಿಫ್ಟ್ ಇಲ್ಲದೆ ವೃದ್ಧರು ಮಕ್ಕಳು ಹೇಗ್ರಿ ಹೋಗ್ಬೇಕು? ವೈಯಕ್ತಿಕ ಕರೆಂಟ್ ಮೀಟರ್ ಇಲ್ಲದೆ ಇದ್ರೆ ತಾತ್ಕಾಲಿಕವಾಗಿ ಬಿಲ್ ಯಾಕ್ರಿ ಕಟ್ಟಬೇಕು? ಇದು ಕೇವಲ ಕಾಗದದ ಮೇಲೆ ಇರುವಂತಹ ನಿಯಮಗಳ ಕಥೆ. ಆದ್ರೆ ನೆಲದ ಮೇಲಿನ ಅಸಲಿ ಸತ್ಯನೇ ಬೇರೆ. ಮುಂದಿನ ಎಪಿಸೋಡಲ್ಲಿ ನಾನು ನೇರವಾಗಿ ದೇವಗೆರೆ, ನೆಲಗುಳಿ ಮತ್ತೆ ಇತರ ಬೇರೆ RJRSCL ಪ್ರಾಜೆಕ್ಟ್ಗಳಿಗೆ ನಾನು ಹೋಗ್ತಾ ಇದ್ದೀನಿ. ಅಲ್ಲಿ ಇರುವಂತಹ ಎಲ್ಲ ಅಂತಸ್ತಿನ ಬಿಲ್ಡಿಂಗ್ಗಳಲ್ಲಿ ಜನ ಹೇಗೆ ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ. ಲಿಫ್ಟ್ ಇಲ್ಲದೆ, ನೀರಿಲ್ಲದೆ, ಕರೆಂಟ್ ಬಿಲ್ಲು ಸುಲಿಗೆ ಒಳಗಾಗಿರುವಂತಹ ಫಲಾನುಭವಿಗಳು ಹಸಲಿ ಕಣ್ಣೀರ ಕಥೆ ಆನ್ ಕ್ಯಾಮ್ರಾ ನಾನು ನಿಮ್ಗೆ ತೋರಿಸ್ತೀನಿ. ಈ ಸತ್ಯ ಪ್ರತಿಯೊಬ್ಬರಿಗೂ ತಲುಪಬೇಕು. ವಿಡಿಯೋನ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಎಪಿಸೋಡ್ ಮಿಸ್ ಮಾಡಬೇಡಿ. ಇಷ್ಟು ಹೇಳ್ತಾ ನಾನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.